ಉಪ್ಪಾರ ಸಮಾಜದವರು ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕೆಂದು ಚಾಮರಾಜನಗರ ಕ್ಷೇತ್ರದ ಶಾಸಕ ಸಿ ಪುಟ್ಟರಂಗಶೆಟ್ಟಿ ಕರೆ ನೀಡಿದರು. ಮೈಸೂರಿನ ಕಲಾಮಂದಿರದಲ್ಲಿ ಜಿಲ್ಲಾ ಉಪ್ಪಾರ ನೌಕರರ ಹಾಗೂ ವೃತ್ತಿಪರರ ಸಂಘದ ವತಿಯಿಂದ ಆಯೋಜಿಸಿದ್ದ ಸಂಘದ 30ನೇ ವಾರ್ಷಿಕ ಪ್ರತಿಭಾ ಪುರಸ್ಕಾರ ವಿವಿಧ ಕ್ಷೇತ್ರಗಳ ಸಾಧಕರು ಮತ್ತು ಬಡ್ತಿ ಹೊಂದಿದ ಹಾಗೂ ನಿವೃತ್ತ ನೌಕರರ ಸನ್ಮಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ವಿದ್ಯೆ ಇಲ್ಲದೆ ಇದ್ದರೆ ಸಮಾಜದಲ್ಲಿ ಏನನ್ನ ಸಾಧಿಸಲು ಆಗದು. ಸಮಾಜದವರು ತಮ್ಮ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣವನ್ನು ಕೊಡಿಸುವ ಮೂಲಕ ವಿದ್ಯಾವಂತರನ್ನಾಗಿ ಮಾಡಬೇಕು. ಜೊತೆಗೆ ಉತ್ತಮ ಸಂಸ್ಕಾರವನ್ನು ಕಲಿಸಿ ಈ ನಾಡಿಗೆ ಉತ್ತಮ ಪ್ರಜೆಯನ್ನ ನೀಡಬೇಕು ಎಂದರು. ಇನ್ನು ಇದೇ ಸಂದರ್ಭದಲ್ಲಿ ಭಗೀರಥ ಪೀಠದ ಡಾಕ್ಟರ್ ಪುರುಷೋತ್ತಮಾನಂದ ಪುರಿ ಸ್ವಾಮಿಗಳು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿ ಮಾತನಾಡಿ, ಹಿಂದುಳಿದ ವರ್ಗಗಳು ಅಭಿವೃದ್ಧಿಯತ್ತ ಸಾಗಬೇಕಾದರೆ ಶಿಕ್ಷಣ, ಸಂಘಟನೆ ಹಾಗೂ ಹೋರಾಟ ಅತ್ಯಂತ ಅವಶ್ಯಕವಾಗಿದೆ. ಸಮಾಜದ ವಿದ್ಯಾರ್ಥಿಗಳು ಉನ್ನತ ಮಟ್ಟದ ವಿದ್ಯಾಭ್ಯಾಸವನ್ನು ಮಾಡಲು ಅನುಕೂಲವಾಗುವಂತೆ ಬೆಂಗಳೂರು ಸೇರಿದಂತೆ ವಿವಿಧ ಭಾಗಗಳಲ್ಲಿ ವಿದ್ಯಾಸಂಸ್ಥೆಗಳು ಹಾಗೂ ವಿದ್ಯಾರ್ಥಿ ನಿಲಯಗಳನ್ನು ಸ್ಥಾಪಿಸುವ ಗುರಿಯನ್ನು ಹೊಂದಲಾಗಿದೆ. ರಾಜ್ಯ ಸರ್ಕಾರವು ಉಪ್ಪಾರ ಸಮಾಜದ ಬಗ್ಗೆ ಮಾಡಿರುವ ಕುಲಶಾಸ್ತ್ರೀಯ ಅಧ್ಯಯನದ ವರದಿಯನ್ನು ಕೇಂದ್ರಕ್ಕೆ ಶಿಫಾರಸು ಮಾಡುವಂತೆ ಹಾಗೂ ಸಮುದಾಯಕ್ಕೆ ಹೆಚ್ಚಿನ ಮೀಸಲಾತಿಯನ್ನು ನೀಡಬೇಕೆಂದು, ಸಮುದಾಯದವರಿಗೆ ವಿಧಾನ ಪರಿಷತ್ನಲ್ಲಿ ಅವಕಾಶ ಮಾಡಿಕೊಡುವುದು ಸೇರಿದಂತೆ ಸಮುದಾಯದ ಹಲವು ಬಹುದಿನಗಳ ಬೇಡಿಕೆಗಳನ್ನು ಸರ್ಕಾರವು ಈಡೇರಿಸಬೇಕೆಂದು ಸ್ವಾಮಿಗಳು, ಇದಕ್ಕಾಗಿ ಗುರುಪೀಠ ಹಾಗೂ ಸಮಾಜದ ಸಂಘಟನೆಗಳು ಮಾಡುವ ಕಾರ್ಯಕ್ಕೆ ಸಮಾಜದ ಬಂಧುಗಳು ಕೈಜೋಡಿಸಬೇಕೆಂದು ಕರೆ ನೀಡಿದರು. ಇನ್ನು ಜಿಎಸ್ಟಿ ಅಪೀಲು ನ್ಯಾಯಾಧೀಕರಣದ ತಾಂತ್ರಿಕ ಸದಸ್ಯ ಜಗನ್ನಾಥ್ ಸಾಗರ್ ಮಾತನಾಡಿ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಎಚ್.ಎನ್. ವಿಜಯ್ ಅವರು ಬೆಂಗಳೂರಿನ ಶ್ರೀ ಭಗೀರಥ ಶೈಕ್ಷಣಿಕ ಚಾರಿಟಬಲ್ ಟ್ರಸ್ಟ್ಗೆ 10,01,001 ರೂಪಾಯಿಗಳನ್ನು ನೀಡಿ ಟ್ರಸ್ಟ್ನ ಮಹಾಪ್ರಧಾನ ಪೋಷಕರಾಗುವುದರ ಜೊತೆಗೆ ಪ್ರತಿಭಾವಂತ 11 ವಿದ್ಯಾರ್ಥಿಗಳಿಗೆ ವೈಯಕ್ತಿಕವಾಗಿ ಕೈಗಡಿಯಾರಗಳನ್ನು ಉಡುಗೊರೆಯಾಗಿ ಅವರಿಗೆ ಧನ್ಯವಾದ ತಿಳಿಸುತ್ತೇನೆ ಎಂದರು. ನಡೆದ ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ 3ನೇ ರ್ಯಾಂಕ್ ಪಡೆದ ಜೆ ಪೂಜಿತಾಗೆ ಶ್ರೀ ಭಗೀರಥ ವಿದ್ಯಾರತ್ನ ಪ್ರಶಸ್ತಿ ಪ್ರದಾನ ಮಾಡಿ, ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಗಳಲ್ಲಿ 85% ಹೆಚ್ಚು ಅಂಕ ಪಡೆದಿರುವ ಮೈಸೂರು, ಚಾಮರಾಜನಗರ, ಮಂಡ್ಯ ಹಾಗೂ ಕೊಡಗು ಜಿಲ್ಲೆಗಳ ಸುಮಾರು 250ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಹಾಗೂ ನಿವೃತ್ತ ಮತ್ತು ಬಡ್ತಿ ಹೊಂದಿದ ನೌಕರರು, ವಿವಿಧ ಕ್ಷೇತ್ರಗಳ ಸಾಧಕರುಗಳನ್ನು ಗೌರವಿಸಿ ಸನ್ಮಾನಿಸಲಾಯಿತು. ನಮ್ಮ ಸಮಾಜದಲ್ಲಿ ನಮ್ಮ ಮಕ್ಕಳನ್ನ ವಿದ್ಯಾವಂತರ ಮಾಡಬೇಕು, ವಿದ್ಯೆ ಇಲ್ಲದೆ ನಾವೇನೂ ಸಾಧಿಸಕ್ಕಾಗಲ್ಲ ಅನ್ನೋದು ಅವರಲ್ಲಿ ಬಂದ್ಬಿಟ್ಟಿದೆ. ಅಷ್ಟೇ ಚೆನ್ನಾಗಿ ನಮ್ಮ ಮಕ್ಕಳು ಓದ್ತಾ ಇದ್ದನ್ನು ನಾವು ಕಾಣ್ತಾ ಇದ್ದೀವಿ. ಯಾಕಂದರೆ ಶಿಕ್ಷಣಕ್ಕೆ ಯಾವುದೇ ಸರ್ಕಾರ ಬಂತು ಎಲ್ಲ ಕಾಲದಲ್ಲಿ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಕೊಡ್ತಿದ್ದು ನಾವು ಕಾಣ್ತಾ ಇದ್ದೀವಿ. ತಂದೆ ತಾಯಿಯಲ್ಲಿ ಪೋಷಕರಲ್ಲಿ ನಾವು ಮುಂದೆ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಬೇಕು. ವಿದ್ಯಾರ್ಥಿ ಸೇರಿದೆ ನಾವೇನು ಸಾಧನೆ ಮಾಡೋಕ್ಕಾಗಬಹುದು. ನನಗಾದಂಥ ಪೋಷಕ ಬಂಧುಗಳು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಬೇಕು. ಮುಂಚೂಣಿಯಿಂದ ಈ ರೀತಿ ಹೆಚ್ಚು ನಮ್ಮ ಸಮಾಜದ ವಿದ್ಯಾರ್ಥಿಗಳು ಮಕ್ಕಳು ಶಿಕ್ಷಣದಲ್ಲಿ ಮುಂಚೂಣಿರುತ್ತಾರೆ. ಬಹುಶಃ ನಮ್ಮಲ್ಲಿ ಅನೇಕ ತೊಡಕುಗಳಿರುವುದು ನಾವು ಜಿಲ್ಲೆ ಇರಬಹುದು ಅಥವಾ ಕಲ್ಯಾಣ ಕರ್ನಾಟಕದ ಕೆಲವು ಭಾಗ ಮತ್ತೆ ಇನ್ನು ಬೇರೆ ಬೇರೆ ಭಾಗದಲ್ಲಿ ನಮ್ಮ ಸಮಾಜ ಹಿಂದುಳಿದ ಸಮಾಜವಾಗಿದೆ. ಇವತ್ತು ಯಾತಕ್ಕಾಗಿ ನಾವು ಹಿಂದುಳಿದಿದ್ದೇವೆ ನಾವೆಲ್ಲರೂ ಸಹ ಅವಲೋಕನ ಮಾಡಿಕೊಂಡಾಗ ನಮ್ಮ ಸಮಾಜದಲ್ಲಿ ಶಿಕ್ಷಣದ ಮಟ್ಟ ತುಂಬಾ ಕಡಿಮೆ ಇದೆ. ನಾವೆಲ್ಲರೂ ಸ್ವಾತಂತ್ರ್ಯ ಪೂರ್ವದಲ್ಲಿ ಒಂದು ಕಾಲದಲ್ಲಿ ಒಂದು ಕಡೆ ಏನೋ ಆದರ್ಶ ಅನಕ್ಷರತೆ ಇತ್ತು. ಸ್ವಾತಂತ್ರ್ಯ ಒಂದು 80ರ ದಶಕದಲ್ಲಿದ್ದರೂ ಸಹ ನಾವು ಇನ್ನೂ ಸಹ ಬಹಳಷ್ಟು ಶಿಕ್ಷಣದಲ್ಲಿ ಎತ್ತರದ ಸ್ಥಾನವನ್ನು ಗಳಿಸಲಿಕ್ಕೂ ಆಗಲಿಲ್ಲ. ಅದಕ್ಕೆ ನಮ್ಮ ಶಾಸ್ತ್ರ ಮಾತನಾಡೋ ಹೇಳಿದರು, ನಮ್ಮಲ್ಲಿ ಇನ್ನೂ ಕರ್ನಾಟಕದಲ್ಲಿ ನೇರವಾಗಿ ಸುಮಾರು 35 ಲಕ್ಷಕ್ಕಿಂತಲೂ ಹೆಚ್ಚು ನಾವು ಆರ್ಥಿಕ ನೆರವನ್ನು ಕೊಡಬೇಕಾದಂತಹ ಒಂದು ಸ್ಥಿತಿಯಲ್ಲಿ ನಾವು ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದೀವಿ. ನಮಗೆ ವಿಜಯಕುಮಾರ್ ಅವರು ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅವರು ಹೇಳಿದ್ರು, ನಾನು ಈ ಪ್ರತಿಭಾವಂತ ಬಡ ಮಕ್ಕಳಿಗೆ ನಾನು ಬೆಂಗಾಳವಾಗಿ ನಿಂತಿರ್ತೇನೆ, ನನ್ನ ಬೆಂಬಲ ಇರ್ತದೆ ಅಂತ ಹೇಳಿದ್ರು. ಅದರಂತೆ ಅವರು ಇವತ್ತು ತಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ಭಗೀರಥ ಶೈಕ್ಷಣಿಕ ಟ್ರಸ್ಟ್ಗೆ ಪ್ರತಿಭಾವಂತ ಬಡ ಮಕ್ಕಳಿಗೆ ಆರ್ಥಿಕ ನೆರವು ನಿಟ್ಟಿನಲ್ಲಿ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. 10 ಲಕ್ಷ ರೂಪಾಯಿಯನ್ನು ಕೊಟ್ಬಿಟ್ಟು ಅವರು ಪ್ರಧಾನ ಮಹಾಪೋಷಕರಾಗ್ತಾ ಇದ್ದಾರೆ. ಹಾಗಾಗಿ ಈ ವೇದಿಕೆಯ ಮೂಲಕ ಶ್ರೀಯುತ ಹರದನಹಳ್ಳಿ ವಿಜಯಕುಮಾರ್ ಅವರಿಗೆ, ಮಾಜಿ ಊರ ಅಧ್ಯಕ್ಷರು,
ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದ. ಉಪಹಾರ ನೌಕರರ ಹಾಗೂ ವೃತ್ತಿಪರರ ಸಂಘದ ವತಿಯಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. SSLC ಮತ್ತು PUC ವಿದ್ಯಾರ್ಥಿಗಳಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಹಾಗೂ ನಮ್ಮ ಸರ್ಕಾರಿ ಹುದ್ದೆಯಲ್ಲಿದ್ದು ಅವರು ಬಡ್ತಿ ಹೊಂದಿರೋರಾಗಿರ್ಬೋದು, ಆಮೇಲೆ ನಮ್ಮ ಈ ನಿವೃತ್ತಿ ಹೊಂದಿರುವಂಥವರಾಗಿರ್ಬೋದು, ಹಾಗೂ ಈ ಸಂಘ ಸ್ಥಾಪನೆ ಮಾಡಿ 30 ವರ್ಷ ಆಗಿರೋದ್ರಿಂದ ಈ ಸಂಘ ಸ್ಥಾಪನೆ ಮಾಡಿದಂತಹ ಗೌರವಾನ್ವಿತರಿಗೆ ಗೌರವ ಸಲ್ಲಿಸಿ ಈ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ತಮ್ಮ ಹೇಳಿದ್ದಾರೆ. ಹಾಗಾಗಿ ಮುಂದಿನ ದಿವಸಗಳಲ್ಲಿ ನಮ್ಮ ಸಮಾಜಕ್ಕೆ ತುಂಬ ಹಿಂದುಳಿದಿರೋ ಸಮಾಜ ಇದು. ಹಾಗಾಗಿ ಒಂದು ಎಷ್ಟಿಗೆ ಸೇರಿಸೋದು ಭಾಳ ಅನುಕೂಲ ಆಗುತ್ತೆ ಮುಂದೆ ಅಂತ ನಿಮ್ಮ ಮುಖಾಂತರ ಕೂಡ CM ಸಾಹೇಬ್ರಿಗೆ ನಾವು ಕೂಡ ಮನವಿ ಮಾಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ಸಮಾಜಕ್ಕೆ ಹೆಚ್ಚು ಅನುದಾನವನ್ನು ಕೊಡಬೇಕು. ಒಂದು ಉಪಹಾರ ನಿಗಮ ಮಾಡಿದ್ದಾರೆ. ನಿಗಮಕ್ಕೆ ಅನುದಾನ ಕೊಟ್ಟರೆ ಸಮಾಜನ ಒಂದು ಹೆಚ್ಚಿನ ರೀತಿಯಲ್ಲಿ ಹೆಚ್ಚು ಅನುಕೂಲವಾಗಿ ಒಂದು ಸಮಾಜಕ್ಕೆ ಒಗ್ಗಟ್ಟು ಕಟ್ಟಿ ಈ ಬಾರಿ ಎಷ್ಟು 80% ಕಾಂಗ್ರೆಸ್ಗೆ ನಮ್ಮ ಸಮಾಜ ಮೂಲಕ ಅವರು ಕಾಗದ ಎಷ್ಟೊಂದನ್ನು ಪಾಸ್ ಮಾಡಿ ಇವತ್ತು ಕಾಗದ ಕೆಲಸ ಮಾಡ್ತಾ ಇದ್ದಾರೆ. ಇದು ಅನೇಕರಿಗೆ ಮಾದರಿ ಆಗಬೇಕು. ತಾವೆಲ್ಲರೂ PUC ಕಾಮರ್ಸ್ ತಗೊಳ್ತೀರಿ.